ಶ್ರೀ ಗುರುಭ್ಯೋ ನಮಃ ಆದಿತ್ಯಾದಿ ನವಗ್ರಹ ದೇವತೆಭ್ಯೋ ನಮಃ. ಜಾತಸ್ಯ ಇದಂ ಜಾತಕಂ ಪುರುಷಸ್ಯ ಜನ್ಮಾರ್ಜಿತ ದುಷ್ಕರ್ಮ ಸತ್ಕರ್ಮ ಇದುಚಿತ ಜಾತಕಂ. ನನ್ನ ಯೂಟ್ಯೂಬ್ ವೀಕ್ಷಕವಾಣಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ವಾಸ್ತವ ಜ್ಯೋತಿಷ ಕಾರ್ಯಕ್ರಮದಲ್ಲಿ ಒಂದು ವಿಷಯ ತಿಳಿಸ್ಕೊಡ್ತೀನಿ. ಆ ವಿಷಯ ಏನಪ್ಪಾ ಅಂದರೆ ಸಂತಾನ ಪ್ರಶ್ನೆ ವಿಚಾರ. ಈ ಯಾರಾದರೂ ಪ್ರಶ್ನೆ ಕುಂಡಲಿ ಮೂಲಕ ಏನಾದರೂ ಅವತ್ತಿನ ದಿನದಲ್ಲಿ ಪ್ರಶ್ನೆಯನ್ನು ಕೇಳಕ್ ಬರ್ತಾರೆ. ಏನಾದರೂ ಸಂತಾನದ ಏನಾದರೂ ಯೋಗವಿದೆಯಾ, ಆ ಯೋಗವು ನಮಗೆ ಸಿಗುತ್ತದೆ ಎನ್ನುವ ಒಂದು ಪ್ರಶ್ನೆಯನ್ನು ಕೇಳಿದಾಗ ಆ ಸಂದರ್ಭದಲ್ಲಿ ಆ ಪ್ರಶ್ನೆ ಕುಂಡಲಿ ಮೂಲಕ ಅವತ್ತಿನ ಗೋಚಾರದಲ್ಲಿ ಏನ್ ನಡೀತಿರುತ್ತೆ ಆ ಸಂದರ್ಭದಲ್ಲಿ ನಾವು ಆ ಗ್ರಹಗಳ ಒಂದು ಕಾರಕತ್ವದಿಂದ ನಾವು ಹೇಳ್ಬೇಕಾಗುತ್ತದೆ. ಒಂದು ಯಾವುದೇ ಒಂದು ಸಂತಾನ ಭಾಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಮುಖ್ಯವಾಗಿರುವಂತ ಒಂದು ಉದ್ದೇಶ. ಏಕೆಂದರೆ ಪ್ರತಿಯೊಬ್ಬರ ಒಂದು ಜೀವನ ಅಂಶವಾಗಿರುವಂತಹ ಸಂತಾನದಿಂದ ಅವರ ಜೀವನವು ಒಂದು ಮುಕ್ತಿಯ ಒಂದು ಸಾಧನೆಯ ಮಾರ್ಗವಾಗಿರುತ್ತದೆ. ಏಕೆಂದರೆ ಪ್ರತಿಯೊಬ್ಬರಿಗೂ ಸಂತಾನದಿಂದ ಅವರ ಒಂದು ಕುಟುಂಬ ಆಗಲಿ, ಯೋಗಕ್ಷೇಮವಾಗಲಿ, ವಂಶಾಭಿವೃದ್ಧಿಗೆ ಒಂದು ಬಹಳ ಪೂರ್ಣವಾದ ಒಂದು ಮಹತ್ವ. ಈ ರೀತಿಯ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಶ್ನೆ ವಿಚಾರದಲ್ಲಿ ನಮಗೆ ಹೇಗೆ ಅವುಗಳ ನಿರ್ಧಾರದಿಂದ ಗ್ರಹಗಳ ಕಾರಕತ್ವದಿಂದ ನಮಗೆ ಉತ್ತಮ ಫಲಿತಾಂಶಗಳು ದೊರೆಯುತ್ತದೆ ಅನ್ನೋದು ಬಹಳ ಮುಖ್ಯ. ಏಕೆಂದರೆ ಪ್ರತಿಯೊಂದು ಕುಂಡಲಿಯ ಒಂದು ವಿಮರ್ಶೆ ಮಾಡುವಾಗ ನಾನಾ ರೀತಿಯ ಸಂತಾನದ ಯೋಗ ಇದೆಯೋ, ವಿವಾಹ ಯೋಗ ಇದೆಯೋ, ಯಾವುದೇ ಒಂದು ವ್ಯಾಪಾರ ಆಗಲಿ, ಉದ್ಯೋಗವಾಗಲಿ ಅನೇಕ ರೀತಿಯಲ್ಲಿ ಪ್ರಶ್ನೆ ಕುಂಡಲಿ ಮೂಲಕ ಅವತ್ತಿನ ಗೋಚಾರದಲ್ಲಿ ಏನ್ ನಡೆದಿದೆ ಅನ್ನೋದು ಬಹಳ ಮುಖ್ಯ. ಒಟ್ಟಾರೆ ಒಂದು ಈ ವಿಷಯದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಈ ಸಂತಾನದ ಬಗ್ಗೆ ಒಂದು ತಿಳಿಸ್ಕೊಡ್ತೇನೆ. ಬನ್ನಿ ಎಲ್ಲರೂ ನೋಡಿ. ಈ ಸಂತಾನದಲ್ಲಿ ಸಂತಾನ ಪ್ರಶ್ನೆ ವಿಚಾರ ಏನು? ಒಂದು ಲಗ್ನಕ್ಕೆ 5, 7, 11ರಲ್ಲಿ ಶುಭ ಗ್ರಹಗಳ ಸ್ಥಿತ. ಹೇಗೆ? ಒಂದು ಉದಾಹರಣೆಗೆ ಕಟಕ ಲಗ್ನ ಅಂತ ತೆಗೆದುಕೊಳ್ಳೋಣ. 1, 2, 7, 10, 12 ಭಾವಗಳು. ಈ 12 ಭಾವಗಳಲ್ಲಿ ಏನೇನು ಹೇಳುತ್ತೆ, ಉತ್ತಮ ಫಲಿತಾಂಶಗಳು ಹೇಗೆ ಸಿಗುತ್ತೆ ಅನ್ನೋದು ಮುಖ್ಯ. ನೋಡಿ, ಲಗ್ನಕ್ಕೆ 5, 7, 11ರಲ್ಲಿ ಶುಭ ಗ್ರಹಗಳ ಸ್ಥಿತರಾಗಿರ್ಬೇಕು. ಲಗ್ನಕ್ಕೆ ಉದಾಹರಣೆಗೆ ಗುರು, ಶುಭ ಗ್ರಹಗಳ ಬುಧ, ಶುಕ್ರ. ಏನಾದರೂ ಲಗ್ನಕ್ಕೆ 5, 7, 11ರಲ್ಲಿ ಶುಭ ಗ್ರಹಗಳು ಸ್ಥಿತರಾಗಿದ್ದಾಗ ನೋಡಿ ಆ ಸಂತಾನವು ಶುಭವಾಗಿ ದೊರೆಯುತ್ತದೆ. ಮತ್ತೆ ನಮಗೆ ಯಾವುದೇ ರೀತಿಯಲ್ಲಿ ಅಡೆತಡೆಗಳು ಇಲ್ಲದೆ ಆ ಸಂತಾನವು ಆಗುವುದು ಖಚಿತವಾಗಿರುತ್ತದೆ ಎಂದು ತಿಳಿಯಬಹುದು. ಅದೇ ಏನಾದರೂ ಈ 5, 7, 11ರಲ್ಲಿ ಅಶುಭ ಗ್ರಹಗಳು ಇದ್ದಂತಹ ಸಂದರ್ಭದಲ್ಲಿ ಆ ಸಂತಾನಕ್ಕೆ ವಿಳಂಬ ಮತ್ತೆ ಬಹಳ ಕಷ್ಟ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ತಿಳಿಬೇಕಾಗುತ್ತದೆ. ಪಾಪ ಗ್ರಹಗಳ ಏನಾದರೂ ಸಂಯೋಗ ಬಂದಂತ ಸಂದರ್ಭದಲ್ಲಿ ಮತ್ತೆ ಇದರ ಅಧಿಪತಿಗಳು ಏನಾದರೂ ದುಸ್ಥಾನದಲ್ಲಿ ಇದ್ದಾರೆ, ಏನಾದರೂ ಈ 5 ಮತ್ತು 7, 11ರ ಅಧಿಪತಿಗಳು ಏನಾದರೂ ದುಸ್ಥಾನ ಸ್ಥಿತಿಯಲ್ಲಿ ಇದ್ದಾಗ ಮತ್ತೆ ಪಾಪ ಗ್ರಹಗಳ ದೃಷ್ಟಿ ಏನಾದರೂ ಹೆಚ್ಚಾಗಿ ಕಂಡು ಬಂದಾಗ ಸಂತಾನ ವಿಳಂಬ ಎನ್ನುವುದು ಬಹಳ ಮುಖ್ಯವಾಗಿ ಹೇಳ್ಬೇಕಾಗುತ್ತದೆ. ಇದಕ್ಕೆ ಪರಿಹಾರಗಳನ್ನು ಅನೇಕ ಮಾರ್ಗಗಳನ್ನು ಕಂಡುಕೊಳ್ಬೇಕಾಗುತ್ತೆ ನಾನಾ ರೀತಿಯಲ್ಲಿ. ಮತ್ತು ಇನ್ನೊಂದು ಪ್ರಶ್ನೆಗೆ ಮುಖಾಂತರವಾದ್ರೆ ಲಗ್ನಕ್ಕೆ ಅಥವಾ 8ರಲ್ಲಿ 5 ಅಥವಾ 8ರಲ್ಲಿ ಏನಾದರೂ ರಾಹು ಕೇತುಗಳ ಸ್ಥಿತರಿದ್ದಾಗ ಸಂದರ್ಭದಲ್ಲಿ ಅಥವಾ 5ರ ಅಧಿಪತಿ ಅಥವಾ ಗುರು ರಾಹು ಕೇತು ಜೊತೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸಂತಾನದ ಭಾಗ್ಯ ಯೋಗವು ಹೆಚ್ಚಾಗಿ ಕಂಡು ಬರುವುದಿಲ್ಲ. ವಿವಾಹ ಆದ ನಂತರ ಈ ಕೇಳುವಂತಹ ಪ್ರಶ್ನೆಗಳಿಗೆ ನಾನಾ ರೀತಿ 1 ವರ್ಷ 2 ವರ್ಷ ಏನಾದರೂ ಆ ನಂತರ ಕೇಳಿದಂತಹ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಇದ್ದಂತಹ ಏನೇ ಟ್ರೈ ಮಾಡಿರೋ ಸಂತಾನಕ್ಕೆ ಆಗ್ತಾ ಇಲ್ಲ. ಈ ಪ್ರಶ್ನೆ ಮೂಲಕ ಅಂತ ಏನಾದರೂ ಕೇಳಿದಾಗ ಲಗ್ನಕ್ಕೆ 5, 8ರಲ್ಲಿ ರಾಹು ಅಥವಾ ಕೇತುಗಳ ಒಂದು ಜೊತೆಗಿದ್ದಂತಹ ಸಂದರ್ಭದಲ್ಲಿ ಅದರ ಅಧಿಪತಿಯಾಗಿ ಏನಾದ್ರು ಅಕಸ್ಮಾತ್ ಗುರು ಆಗಿದ್ದರೆ ಆ ಗುರು ರಾಹು ಜೊತೆ ಏನಾದ್ರು ಇದ್ದಂತ ಸಂದರ್ಭ ಅಥವಾ ಕೇತುವಿನ ಜೊತೆಗೆ ಇದ್ದಂತಹ ಸಂದರ್ಭದಲ್ಲಿ ಸಂತಾನಕ್ಕೆ ಬಹಳ ಕಷ್ಟಕರವಾಗಿರುತ್ತದೆ. ಏಕೆಂದರೆ ಇಲ್ಲಿ ಮುಖ್ಯ ಸಂತಾನಕಾರಕರಾಗಿರುವಂತಹ ಗುರುವನ್ನು ಇಂಡಿಕೇಟ್ ಮಾಡುವಂತಹ ಸಂದರ್ಭ. ಹಾಗಾಗಿ ಗುರು ಕಾರಕತ್ವದ ಒಂದು ಬಹಳ ಮುಖ್ಯವಾಗಿರುತ್ತದೆ. ಇನ್ನು ಅನೇಕ ಸೂಕ್ಷ್ಮವಾಗಿ ಇನ್ನೊಂದು ಹೋದಾಗ 5ರಲ್ಲಿ ಅಥವಾ 8ರಲ್ಲಿ ರವಿ ಇದ್ದಂತಹ ಸಂದರ್ಭದಲ್ಲಿ ಪಿತೃಶಾಪ ಅಂದ್ರೆ ಹಿರಿಯರ ಒಂದು ಶಾಪ ಒಂದು ಇದ್ದೇ ಇರುತ್ತದೆ. ಈ ಹಿರಿಯರ ಶಾಪ ಇದ್ದಂತಹ ಸಂದರ್ಭದಲ್ಲಿ ಸಂತಾನಕ್ಕೆ ಬಹಳ ವಿಳಂಬಗಳು, ಅಡೆತಡೆಗಳು, ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುವಂತಹ ಒಂದು ಸಂದರ್ಭ ಇರುತ್ತದೆ.
ಮತ್ತೆ ಗುರು ರಾಹು ಜೊತೆಗೆ ಏನಾದ್ರು ಇದ್ದಂತ ಸಂದರ್ಭದಲ್ಲಿ ನೋಡಿ, ಆ ಗುರು ಮತ್ತೆ ರಾಹು ಕೇತು ಅಂತ ಎಂದು ಕೂಡಿದ್ದರೂ ಸಹ ಆ ಜೊತೆಗೆ ಸರ್ಪ ಶಾಪದಂತಲೂ ಆ ಸಂತಾನಕ್ಕೆ ವಿಳಂಬ ಆಗೋದು ಬಹಳ ಮುಖ್ಯವಾಗಿರುತ್ತದೆ. ಈ ರೀತಿಯ ಒಂದು ಸಂದರ್ಭ. ಮತ್ತೆ ಏನಾದರೂ ಕುಜನಿದ್ದರೆ ಕ್ಷುದ್ರ ದೇವತೆಗಳ ಕಾಟ ಅನ್ನೋದು ಬಹಳ ಮುಖ್ಯವಾಗಿ ಕಂಡು ಬರುತ್ತೆ. ಯಾವುದೇ ಒಂದು ದೇವರ ಒಂದು ಕಾಟ ಸಮಸ್ಯೆ ಸ್ವಪ್ನದಲ್ಲಿ ಕಾಣುವಂತಹ ದೇವತೆಗಳು ಈ ರೀತಿಯ ಒಂದು ಅನೇಕ ಪ್ರತಿರೋಧಕವಾಗಿ ನಮಗೆ ಬಾಧಿಸುತ್ತಿರುತ್ತೆ. ಈ ರೀತಿಯ ಒಂದು ಸಮಸ್ಯೆ ಹೆಚ್ಚಾಗಿ ಕುಜನಿದ್ದಂತಹ ಸಂದರ್ಭದಲ್ಲಿ ಕಾಡಾಟಗಳು ಹೆಚ್ಚಾಗಿ ಕಂಡುಬರುತ್ತೆ. ಅಥವಾ ಶನಿ ಏನಾರು ಇದ್ದಂತಹ ಬಾಲಗ್ರಹ ದೋಷ ಮತ್ತೆ ಕ್ರೂರ ದೇವತೆಗಳು, ಬಾಲಗ್ರಹ ದೋಷ ಮೀನ್ಸ್ ಬಾಲಗ್ರಹ ದೋಷಗಳಿಂದಲೂ ಸಹ ಸಂತಾನಕ್ಕೆ ವಿಳಂಬ ಆಗುವುದು ಬಹಳ ಮುಖ್ಯವಾಗಿರುತ್ತೆ. ಇದು ಗಮನಿಸಬೇಕಾಗುತ್ತೆ. ಮತ್ತೆ ಕ್ರೂರ ದೇವತೆಗಳ ಒಂದು ಕಾಡಾಟಗಳು ಹೆಚ್ಚಾಗಿರುತ್ತದೆ. ಯಾವುದೇ ಒಂದು ಕ್ರೂರ ದೇವತೆಗಳು ಮೀನ್ಸ್ ಯಾವುದೇ ಒಂದು ಬಲಿಯನ್ನ ಮಾಡುವ ಸಂದರ್ಭದಲ್ಲಿ ಕರೆಕ್ಟಾಗಿ ಮಾಡದಲ್ಲಿ ಇದ್ದಾಗ, ಯಾವುದೇ ಒಂದು ದೇವರಿಗೆ ಹರಕೆ ಹೊತ್ತಾಗ ಆ ಕರೆಕ್ಟಾಗಾದ ಕ್ರೂರ ದೇವತೆಗಳಿಗಿದ್ದಾಗ ಆ ಹರಕೆಗಳನ್ನು ತೀರಿಸಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ನಾಳೆ ದಿನ ಸಮಸ್ಯೆಗಳು ಹೆಚ್ಚು ಮಾಡುತ್ತದೆ. ಸಂತಾನಕ್ಕೆ ಆಗುವಂತಹದಲ್ಲ, ಯಾವುದೇ ಒಂದು ಪ್ರತಿಯೊಂದು ಕಾರ್ಯಕ್ಕೂ ಮತ್ತೆ ಸಮಸ್ಯೆ ಶುಭ ಕಾರ್ಯಗಳಿಗೂ ಅನೇಕ ತಡೆಗಳನ್ನು ಮಾಡುವಂತಹ ಸಂದರ್ಭ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಅಥವಾ ರಾಹು ಅಥವಾ ಕೇತು ದೋಷ ಏನಾದ್ರು ಇದ್ದಂತಹ ಸಂದರ್ಭದಲ್ಲಿ ಸರ್ಪಶಾಪದಿಂದ ಮತ್ತೆ ನಾಗ ಪ್ರತಿಷ್ಠೆಯನ್ನು ಸ್ಥಾಪನೆ ಮಾಡುವುದರಿಂದ ಅವುಗಳ ಪರಿಹಾರೂಪಕವಾಗಿ ಅಲ್ಲಿನ ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತದೆ. ಹೀಗೆ ಅನೇಕ ರೀತಿಯಲ್ಲಿ ಸಂತಾನಕ್ಕೆ ವಿಳಂಬ ಕಾರಣವಾಗಿ ಈ ಗ್ರಹಗಳ ಕಾರಕತ್ವದಿಂದ ನಮಗೆ ಅಡೆತಡೆಗಳು ಹೆಚ್ಚಾಗಿ ಕಂಡು ಬರುತ್ತದೆ. ಒಟ್ಟಾರೆ ಈ ಸಂತಾನದ ಒಂದು ಪ್ರಶ್ನಾ ಪುಂಡಿ ಮೂಲಕ ಅವತ್ತಿನ ಸಂದರ್ಭದಲ್ಲಿ ಕೇಳುವಂತಹ ಸಂದರ್ಭಕ್ಕೆ ಅನುಗುಣವಾಗಿದ್ದಾಗ ಈ ರೀತಿಯಲ್ಲಿ ಏನಾದ್ರು ಕಂಡು ಬಂದಾಗ ಶುಭ ಗ್ರಹಗಳ ಸ್ಥಿತರಿದ್ದಾಗ ಶುಭ ಫಲವನ್ನು ಕೊಡುತ್ತೆ. ವೇಟ್ ಮಾಡಿ ಸ್ವಲ್ಪ ಮುಂದೆ ಆಗಿ ಖಂಡಿತವಾಗಿ ಸಂತಾನ ಆಗುವ ಒಂದು ಸಾಧ್ಯತೆ 100% ಇದೆ ಎಂದು ತಿಳಿಬೇಕಾದ್ರೆ. ಅದೇ ಪಾಪಗ್ರಹಗಳು ಇದ್ದಂತ ಸಂದರ್ಭದಲ್ಲಿ ಪಾಪಗ್ರಹಗಳ ದೃಷ್ಟಿ ಮತ್ತೆ ಅವುಗಳ ತತ್ತಧಿಪತಿಗಳು ಏನಾದರೂ ದುಸ್ಥಾನ ಸ್ಥಿತಿಯಲ್ಲಿ ಇದ್ದಾಗ ಸಂದರ್ಭದಲ್ಲಿ ಸಂತಾನಕ್ಕೆ ವಿಳಂಬ ಆಗುತ್ತೆ. ಏನಾದರೂ ಇದಕ್ಕೆ ಪೂಜೆ ಪುನಸ್ಕಾರವನ್ನು ಮಾಡಿಸಿಕೊಂಡು ನಂತರ ಸಂತಾನಕ್ಕೆ ಟ್ರೈ ಮಾಡುವ ಒಂದು ಮುಖ್ಯವಾದ ಒಂದು ಅಂಶವಾಗಿರುತ್ತೆ. ಒಟ್ಟಾರೆ ಒಂದು ಸಂತಾನ ಪ್ರಶ್ನೆ ವಿಚಾರ ಬಂದರೆ ಈ ರೀತಿಯ ಒಂದು ಒಟ್ಟಾರೆ ಕುಂಡಲಿ, ಈ ಕುಂಡಲಿಯ ಮುಖಾಂತರ ನಮಗೆ ಎಕ್ಸ್ಪ್ಲೇನ್ ಮಾಡಬಹುದು ಆಗುತ್ತೆ. ಮತ್ತೆ ವಿಶ್ಲೇಷಣೆ ರೂಪವಾಗಿ ಅನೇಕ ರೀತಿಯಲ್ಲಿ ಈ ರೀತಿ ಕಂಡು ಬಂದಾಗ ಸಂದರ್ಭದಲ್ಲಿ ಅವುಗಳನ್ನು ಕಂಡುಕೊಳ್ಳಬೇಕಾಗುತ್ತೆ. ಓಕೆ, ಈ ಒಂದು ಸಂತಾನ ಪ್ರಶ್ನೆ ವಿಚಾರವು ನಿಮಗೆ ಈ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಓಕೆ, ಇದರಲ್ಲಿ ಏನಾದರೂ ಒಂದು ಡೌಟ್ ಇದ್ರೆ, ಏನಾದರೂ ಸಂಶಯ ಇದ್ದರೆ ಪ್ರಶ್ನೆಯ ಮುಖಾಂತರ ನೀವೇ ಒಂದು ಆ ವಾಸ್ತು ಅಕ್ಕಪಕ್ಕ ಏನಾದರೂ ಜ್ಯೋತಿಷ್ಯರ ಬಳಿ ಇದ್ದ ಸಂದರ್ಭದಲ್ಲಿ ಕೇಳಬಹುದು. ಯಾವುದೇ ರೀತಿಯಲ್ಲಿ ಸಂತಾನಕ್ಕೆ ವಿಳಂಬವಾಗ್ತಿದ್ದಾಗ, ಸಂತಾನ ಇನ್ನೂ ಆಗಿಲ್ಲ ಅಂದಾಗ ಒಂದ್ಸಲಿ ನಿಮ್ಮ ಜಾತಕವನ್ನು ಕುಂಡಲಿಯಲ್ಲಿ ಪರಿಶೀಲಿಸಿಕೊಳ್ಳಿಕೊಳ್ಳಿ. ಇದರಿಂದ ಉತ್ತಮ ಯಾವುದೇ ರೀತಿಯಲ್ಲಿ ಪರಿಹಾರ ಇದ್ರೆ ಪರಿಹಾರ ಮಾಡಿಸ್ಕೋಬಹುದು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಸಂತಾನ ಪ್ರಶ್ನೆ ವಿಚಾರವು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.